ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ. ಅದು ಕಾರ್ಯಕ್ರಮ ನೋಡಿದ್ರೆ ಅದೊಂದು ಬೇರೆನೇ ಕಾರ್ಯಕ್ರಮ. ಆದ್ರೆ ಈ ಕಾರ್ಯಕ್ರಮದೊಳಗ ಶಿಕ್ಷಣ ಕೊಟ್ಟಾರ, ಜ್ಞಾನನೂ ಕೊಟ್ಟಾರ, ಸಂಸ್ಕಾರ ಕೊಟ್ಟಾರ. ಜೊತೆಗೆ ನಿಮ್ಮ ಏನ್ ನೀವು ತಾಯಂದಿರಲ್ಲ, ನಿಮ್ಮ ತಾಯಂದರ ಪಾದ ಪೂಜೆಯನ್ನು ನಿಮ್ಮ ಮಕ್ಕಳು ಮಾಡ್ಕೊಂಡು ಪುಣ್ಯವಂತರ ಆಗಲಿ ಅನ್ನುವಂತ ಒಂದು ಕಾರ್ಯಕ್ರಮ ಇಟ್ಕೊಂಡಾರಲ್ಲ, ಇದು ನಿಜವಾಗ್ಲೂ ಹೆಮ್ಮೆ ಪಡುವಂತ ಕಾರ್ಯಕ್ರಮ. ಈ ಕಾರ್ಯಕ್ರಮದೊಳಗೆ ನಾವು ಪಡ್ಕೊಂಡಿವಲ್ಲ, ನಿಜವಾಗ್ಲೂ ನನಗೂ ಬಹಳ ಒಳ್ಳೇದಾಯ್ತು. ಯಾಕಂದ್ರೆ ಅದನ್ನ ಪರಿಶ್ರಮ ಬಹಳ ಅದ. ಎಲ್ಲ ಟೀಮ್ ತಗೊಂಡು ಈ ಕೋಚಿಂಗ್ ಕ್ಲಾಸ್ ವರ್ಷ ಸ್ಫೂರ್ತಿ ಕೋಚಿಂಗ್ ಕ್ಲಾಸ್ ಮಾಡ್ಬೇಕಾದ್ರೆ ಆ ಪರಿಶ್ರಮ ಪಡ್ತಾ ನಾನು ಹೇಳಿದ್ದೀನಿ, ನೀವು ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಕತ್ತಿ, ನೀವು ಉನ್ನತ ಮಟ್ಟಕ್ಕೆ ಹೋಗ್ತಿ, ತಿಳಿ ಕರ್ಸೋಬೇಡ. ಯಾರು ಏನ್ ಮಾಡ್ಲಿಕ್ಕ ಸಮಾಜದೊಳಗ ಯಾರೇ ಏನೇ ಮಾಡ್ಲಿಕ್ಕ ನೀ ಕಣ್ಣು ಮುಚ್ಚಿ ಅಜ್ಜನ ಆಶೀರ್ವಾದ ತಗೊಂಡು ನೀವು ಮುನ್ನುಗ್ಗು, ನೀ ಎಲ್ಲರೂ ನಿಮ್ಗೆ ಯಶಸ್ವಿ ಆಗ್ತದಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ಹಂಗಾಗಿ ಪ್ರಯತ್ನ ಮಾಡಿ ಎಲ್ಲದರೊಳಗೂ ಯಶಸ್ವಿ ಆಗ್ತಾಳ. ನಿಮಗೊಂದು ಕಳಕಳಿಯಿಂದ ಕೇಳ್ಕೊಳ್ಳೋದು ಇಷ್ಟೆಲ್ಲ ಶ್ರಮ ಪಟ್ಟು 2-3 ತಿಂಗಳಿಂದ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಟ್ಟಿದ್ದಾರೆ. ಮುಂದಾದರೂ ಇದೇ ಕೊಟ್ಟಂತ ಶಿಕ್ಷಣ ಮನೆಯೊಳಗೂ ಮುಂದುವರ್ಸ್ಕೊಂಡು ಹೋಗ್ಬೇಕು. ಯಾಕಂದ್ರೆ SSLC ಎಕ್ಸಾಮ್, PUC ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಎಕ್ಸಾಮ್ ನೀವು ತಿಳ್ಕೊಂಡಷ್ಟು ಸರಳ ಇಲ್ಲ. ಬಹಳ ಕಠಿಣವಾಗಿ ನೀವು ಎಕ್ಸಾಮ್ ಫೇಸ್ ಮಾಡಬೇಕಾಗ್ತದ. ಇದಕ್ಕೆ ಒಂದೇ ದಾರಿ, ನೀವು ಕಷ್ಟಪಟ್ಟು ಓದಬೇಕು, ಪರಿಶ್ರಮ ಪಡಬೇಕು. ಅಂದ್ರೆ ನೀವು ಮುಂದೆ ಉನ್ನತ ಮಟ್ಟಕ್ಕೆ ಹೋಗಕ್ಕೆ ನಿಮ್ಗೆ ಅವಕಾಶ ಸಿಗ್ತದ. ಜ್ಞಾನದ ದೇಹದೊಳಗೆ ಹೆಂಗ್ ಹೋಗಪ್ಪ ಅಂತಂದ್ರೆ ಶಿಕ್ಷಣ ಎಷ್ಟು ಓದಿದ್ರು ಕಡಿಮೆ. ನೀವು ಮೊಬೈಲ್ ಬರ್ತದ ಹೋಗ್ತದ, ಅದು ಸುಮ್ಮನೆ ಟೆಕ್ನಿಕಲ್ ಪ್ರಾಬ್ಲಮ್, ಅವೆಲ್ಲ ಟೆಕ್ನಿಕಲ್ ಅವು ಸುಮ್ ಟಕ್ಕಂತ ಬರ್ತಾವ, ಟಕ್ಕಂತ ಹೋದ. ಬಹಳ ಮೊತ್ತ ಕೊಡಬೇಡ್ರಿ. ನಿಮ್ಮ ತಂದೆ ತಾಯಿಗಳು ಏನ್ ಮಾಡ್ತಾರ ಅನ್ನೋ ಪರಿಜ್ಞಾನ ನಿಮ್ಮ ಮಕ್ಕಳಿಗೆ ಇರ್ಬೇಕು. ನಾವು ಬ್ಯಾಕ್ ಗ್ರೌಂಡ್ ಏನದ, ನಾವು ಮುಂದೆ ಹೆಂಗಿರ್ಬೇಕು, ನಾವು ಹೆಂಗ್ ಬೆಳಿಬೇಕು, ಇದು ಇಟ್ಕೊಂಡು ನೀವೆಲ್ಲ ಜೀವನದೊಳಗೆ ಸಾಧನೆ ಮಾಡುವಂತ ಶಕ್ತಿ ಕಾಲ್ಕತ್ತ ನೀವೆಲ್ಲರೂ ಇಟ್ಕೊಳ್ಳಿ. ಇದು ಯಶಸ್ವಿಯಾಗಿ ಈ ಕೋಚಿಂಗ್ ಕ್ಲಾಸ್ ಮುಂದುವರಿಲಿ. ನಮ್ಮ ಶ್ವೇತಾ ಮಾಡಿದಂತ ಪರಿಶ್ರಮ ಉನ್ನತ ಮಟ್ಟಕ್ಕೆ ಹೋಗ್ಲಿ ಅಂತೇಳಿ ನನಗೆ 2 ಮಾತು ಮುಗಿಸ್ತೇನೆ.